ಬಾರಿ ಎಂಥದ್ದು ಬರ್ದಿದ್ದಾನ. ಹಾಂ, ಬರೀ ಮಂದಿ ಮನೆ ಅಂಗಳ ಮಂದಿ ಮನೆ ಸ್ವಚ್ಛ ಮಾಡೋದ್ರಾಗ ಅರ್ಧ ಜೀವನ ಹೋತು. ನೀವು ಹೇಳೋದು ಖರೆ ಐತೆ ನೋಡ್ರಿ ಲಕ್ಷ್ಮಕ್ಕರ. ಎಲ್ಲಿ ನಾವು ಬಾಡಿಗೆ ಮನ್ಯಾಗ ಸಾಯ್ತೇವೆ ಏನು ಅನಿಸ್ತೈತ್ರಿ ಒಮ್ಮೊಮ್ಮೆ ನನಗೆ. ಹೌದು ಮಾರಾಯರೇ, ಬಾಡಿಗೆ ಕೊಟ್ಟು ಕೊಟ್ಟು ನನ್ನ ಮಂಡೆ ಬೇರೆ ಬಿಸಿ ಆಗ್ತಾ ಇದೆ. ಬಾಡಿಗೆ ಕೊಟ್ರೆ ಮಂಡಿ ಬಿಸಿ ಆಕವ ಎಲ್ಲ ತೋರಿಸು. ಅಯ್ಯೋ ಮಾರಾಯರೇ, ನನ್ನ ಕಾಲು ಯಾಕೆ ಮುಟ್ತಿದ್ದೀರಾ? ಅಲ್ರಿ ನೀವೇ ಹೇಳಿದ್ರಲ್ಲ ಮತ್ತೆ ಬಾಡಿಗೆ ಕೊಟ್ಟು ಕೊಟ್ಟು ಮಂಡಿ ಬಿಸಿ ಆಗ್ಯಾವ ಅಂತೇಳಿ. ಅಯ್ಯೋ ದೇವ್ರೆ, ನಾನು ಹೇಳಿದ್ದು ಮಂಡೆ ಬಿಸಿ ಆಗಿದೆ ಅಂತ. ನಿಮಗೇನ್ರ ಮಂಗಳೂರಿನವ್ರಿಗೆ ತಲೆಯಾಗಿರ್ತತನ್ರಿ ಮಂಡಿ? ಅಯ್ಯೋ ಏನಂದು ಅಕ್ಕ, ಮಂಗಳೂರು ಭಾಷೆ ಒಳಗ ಮಂಡಿ ಅಂದ್ರೆ ತಲೆ ರೀ ಅಕ್ಕ. ಅವ್ರು ಹೇಳಕ್ ಕುಂತಾರು ತಲೆ ಭಾಳ ಬಿಸಿ ಆಗೈತಿ ಅಂತ. ಅಲ್ಲ, ತೆಲಿಗೆ ಮಂಡಿ ಅಂದ್ರ ಮಂಡಿಗೆ ಏನಂತೀರಿ? ಯವ್ವ ರೇಣಿ, ಹೋಗ್ಲಿ ಬಿಡಲಿ, ಎಲ್ಲಾರ್ಗಿ ಒಂದ್ ಹತ್ತಿದ್ರೆ ನಿನಗೊಂದು ಹತ್ತಿರ್ತತಲ್ಲ. ಯವ್ವ, ಅವರು ತೆಲಿಗೆ ಕಾಲರ ಅನ್ಲಿ, ಕಾಲಿಗೆ ತೆಲಿಯರ ಅನ್ಲಿ, ನಮ್ದು ಬಾಡಿಗೆ ಮನೆಯಾಗ ಇರೋ ತಪ್ತತನ ಅದನ್ನ ಹೇಳ. ಯವ್ವ ಲಕ್ಷ್ಮಕ್ಕ, ಎದಕ್ ನೆನಪು ಮಾಡಿದೆ ಯವ್ವ ನೀನು? ಬಾಡಿಗೆ ಮನೆ ಅನ್ನೋತ್ಲೆ ಎದಿ ಜಲ್ ಅಂತತಿ. 11 ತಿಂಗಳಿಗೊಮ್ಮೆ ಹೊಸ ಓಣಿ, 11 ತಿಂಗಳಿಗೊಮ್ಮೆ ಹೊಸ ಅಡಿಗೆ ಮನೆ, 11 ತಿಂಗಳಿಗೊಮ್ಮೆ ಹೊಸ ಅಂಗಳ, 11 ತಿಂಗಳಿಗೊಮ್ಮೆ ಹೊಸ ಹಿತ್ಲ. ಸಾಕ್ ಬಿಡ್ರಿ ರೇಣುಂದು ಅಕ್ಕ, ಎಲ್ಲ ಹೇಳ್ತೀರೇನ್ರಿ? ಎಷ್ಟು ಹೇಳ್ಕೊಂಡ್ರಿ ಏನು? ನಮ್ದೇನು BP ಕಡಿಮೆ ಆಕೈತೆ? ಬಾಡಿಗೆ ಮನೆ ಅಂತ ನೆನೆಸ್ಕೊಂಡಾಗ ಒಂದು BP ಸ್ವಯ್ ಅಂತ ಇರ್ತೈತೆ ಮೇಲೆ. ಮತ್ತೆ ಹಂಗೆ BPಗೆ ಎರೆಸ್ಕೊಂಡು ಒಂದಿನ ಬಾಡಿಗೆ ಮನೆಯಾಗೂ ಮತ್ತೆ ಸುಯ್ ಟಪಕ್ ಆಗಿಬಿಡೋದು. ಪಾತವ, ನೀ ಬೇಕಾರಾಗ, ನಾ ಮಾತ್ರ ಆಗಂಗಿಲ್ಲ. ಇದಕ್ಕೆ ಏನರ ಒಂದು ಐಡಿಯಾ ಹುಡುಕ್ತೇನೆ ನಾನು. ರೇಣಿ, ಏನದ ಐಡಿಯಾ ನನಗೊಂದಿಟ್ಟು ಹೇಳು. ಯವ್ವ, ಹೋಗಿದ್ದು ಜೀವ ಹೊಳೆ ಬಂದಂಗೆ ಆತು ನೋಡ್ಲೆ. ನನಗೊಂದಿಟ್ಟು ಹೇಳ್ರಿಪ್ಪ, ಏನದು ಗುಟ್ಟು? ನಿಮ್ಮ ಮಾತು ಕೇಳಿ ನಂಗೆ ತುಂಬ ಖುಷಿ ಆಗ್ತಾ ಉಂಟು ಮಾರಾಯರೆ. ರೇಣುಂದು ಅಕ್ಕ, ಬೋಲೋಜಿ ಏನ್ರಿ ಅದು? ಹೊಸ ಐಡಿಯಾಗೂ ಬಂದೈತಿ ನಿಮ್ಮ ಖೋಪಡಿ ಒಳಗೂ. ಎಲ್ಲ ಲಕ್ಷ ಕೊಟ್ಟು ಕೇಳ್ರಿ ನಾ ಹೇಳೋದು. ಹಾಂ, ಬಾಡ್ಯಾಗಳು 5 ವರ್ಷಕ್ಕೊಮ್ಮೆ ಓಟ್ ಕೇಳಕ್ಕೆ ಬರ್ತಾರ, ಕೈ ಮುಕ್ಕೋ ಅಂತ. ನಾವೇನು ಮಾಡ್ತೀವಿ? 500 ಕೊಟ್ಟವಂಗೆ ಬಿಡ್ತೇವಿ, 1000 ಕೊಟ್ಟವಂಗೆ ಬಡ ಬಡ ಹೋಗಿ ಒತ್ತಿ ಬರ್ತೀವಿ. ಅವ 500 ಕೊಟ್ಟವ ಏನು ಮಾಡ್ತಾನ? 5 ವರ್ಷ ಸಾಪಿಸ್ತಾನೆ ನಮಗೆ. ಯವ್ವ, ಅವ್ರ ಶಾಪನ ತಟ್ಟಾಕತ್ತೈತಿ ಬಿಡ್ಲಿ ಹಂಗಾರ ನಮಗೆ. ಅಯ್ಯ ಬಿಡ್ರಿ ಲಕ್ಷ್ಮಕ್ಕರ, ಅವ್ರೇನು ಮನಿ ರೊಕ್ಕ ತಂದಿರ್ತಾರನ್ರಿ? ಎಲ್ಲ ಬ್ಲ್ಯಾಕ್ ಮನಿ ಇರ್ತೈತ್ರಿ ಅದೇ. ಅದಕ್ಕೆ ಹೇಳೋದು. ಮತ್ತೆ ನಾವು ನೋಡಿಗೆ ಮುಂದಿನ ವರ್ಷ ಅಂದ್ರೆ ಇಲೆಕ್ಷನ್ ಬರ್ತೈತೀಗ. ಹಾಂ, ಏನಿಲ್ಲ, ಕೈ ಮುಕ್ಕೊಂತ ಬರ್ತಾರಲ್ಲ, ಅವನ ಕಡೆ ಒಂದು ಬಾಂಡ್ ಪೇಪರ್, ಲಾಯರಿಗೆ ಒಂದಿಷ್ಟು ರೊಕ್ಕ ಕೊಟ್ಟು ಅವನ ಥ್ರೂನ ಒಂದು ಬಾಂಡ್ ಪೇಪರ್ ಮಾಡ್ಕೋಬೇಕು ನಾವು. ನೀ ಏನಾರ ಆರೀಶ್ ಬಂದೆ ಅಂದ್ರೆ ನಮಗೆ ನೀ ಆಶ್ರಯ ಯೋಜನೆ ಮನೆ ಕೊಡ್ಬೇಕು. ಇಲ್ಲ ನಿನ್ನ ಅವಾಗ ನಾವು ಸ್ಟ್ರೈಕ್ ಮಾಡಿ ನಿನ್ನ ಅಧಿಕಾರದಿಂದ ತಳಗಿಳಿಸ್ತೇವೆ. ಹೋಗ್ಲೇ, ಅವ್ರು ಹೂ ಒಂದು ಮಾಡಿಕೊಟ್ಟಾರ ನೋಡಿಲೇ, ಅವರು ಮಾಡಿಕೊಡ್ಬೇಕು, ಅವ್ರ ಅಪ್ಪನೂ ಮಾಡಿಕೊಡ್ಬೇಕು. ಓಟ್ ಅಂದ್ರೆ ಏನು ತಿಳ್ಕೊಂಡಿ ನೀನು? ಹಾಂ, ನಮ್ಮಲ್ಲಿಂದನೇ ಆರಿಸಿ ಬಂದಿರ್ತಾರ ಅವ್ರೇನು ರೊಕ್ಕ ಹಂಚಿ ರೊಕ್ಕದ್ಲೇ ಆರಿಸಿ ಬಂದಿರ್ತಾರಂತ ಮಾಡಿನ ಏನು? ಮತ್ತೆ ಏನರ ಪ್ಲ್ಯಾನ್ ಮಾಡ್ರಿ ರೇಣುಂದು ಅಕ್ಕ. ಅದಕ್ಕೆ ಈಗ ನೋಡ್ರಿ, ನಾವು ಬಾಡಿಗೆ ಮನೆಯವ್ರು ಎಲ್ಲರೂ ಕೂಡಿ ಮಾತಾಡ್ಕೊಳ್ಳೋಣ, ಮೀಟಿಂಗ್ ಮಾಡಿ. ಹಾಂ, ನಾವು ಏನು ಹೆಂಗೆ ಬೇಡಿಕೆ ಇಟ್ರೆ ನಮಗೆ ಮನೆ ಸಿಗ್ತಾವೆ, ಇದನ್ನು ಮೊದಲು ಕರೆಕ್ಟ್ ಕ್ಯಾಚ್ ಮಾಡ್ಕೋಬೇಕು ನಾವು. ಅಯ್ಯೋ, ಖುಷಿ ಸಮಾಚಾರ ಹೇಳಿದ್ರಿ ಮಾರಾಯರೇ. ಹಾಗೇನಾದರೂ ಆದರೆ ನಮ್ಮ ಮನೆ ಓಪನಿಂಗ್ನಲ್ಲಿ ಎಲ್ಲರಿಗೂ ಮೀನು ಸಾರು ಊಟನೇ ಕೊಟ್ಟಿಸ್ತೀನಿ. ಯವ್ವ, ನಾನಂತರೂ ಹೋಳಿಗೆ ಊಟನ ಹಾಕಿಸ್ತೇನವ. ನಮ್ದಕ್ಕೆ ಕೋಳಿ ಸಾರು ಮತ್ತು ಬಿರಿಯಾನಿಗೂ ಮಾಡಿಸ್ತೀನಿ. ಹೌದು, ನಾ ಏನು ಮಾಡಿಸ್ಲಿ? ಥೋ ಇನ್ನೂ ಮನಿನ ಬಂದಿಲ್ಲ. ಹಾಂ, ಆಗಲೇ ಓಪನಿಂಗಿಗೆ ಅಡುಗೆ ಮಾಡಿಸೋದು ಮಾತಾಡ್ತೀರಿ. ಹಿಂಗೆ ಶೇಕ್ ಮಮ್ಮನ್ ಲೆಕ್ಕ ಹಾಕಿ ಇಲ್ಲಿ ಕುಂತೀರಿ ನೀವು. ಮೊದಲು ನಾ ಹೇಳೋದು ಲಕ್ಷ ಕೊಟ್ಟು ಕೇಳಿದ್ರೆ ಈಗೆಲ್ಲ ಹೇಳಾಕತ್ತೀರಿ ನೀವು, ಅದನ್ನು ಮಾಡಿಸ್ತೇನೆ ಇದನ್ನು ಮಾಡಿಸ್ತೇನೆ ಅಂತ ಹೇಳಿ ಎಂದಾರ ಒಂದಿನ ಮಾಡಿಸ್ತೀರಿ. ನಾ ಹೇಳೋದು ನೆಟ್ಟು ಕೇಳಿಲ್ಲ, ಇಲ್ಲೇ ಬಾಡಿಗೆ ಮನೆಯಾಗ ಸಾಯದ ನಾವು. ಯವ್ವ, ಕಾಲು ನುಸಾಕತ್ತವಲೆ, ಕುಂದಿರ್ತೀವಿ, ಎಲ್ಲ ಹೇಳ್ಬಾ ನಮಗೆ. ನಾವು ಎಲ್ಲರೂ ಕೂಡಿ ಒಂದು ಅರ್ಜಿ ರೆಡಿ ಮಾಡ್ಕೊಳ್ಳೋಣ. ಏನು, ಎಲ್ಲರದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೋರಿ. ಒಂದು ಅರ್ಜಿ ರೆಡಿ ಮಾಡ್ಕೊಂಡು ಆಮೇಲೆ ಬಾಡಿಗೆ ಪತ್ರ ಹಚ್ಚಿ ಉಷ್ಟ್ರು ಒಯ್ದು ಕೊಡೋಣಂತ ಮೇಲೆ ಆಫೀಸರಿಗೆ ಕೊಟ್ಟು ಬಂದು ಎಷ್ಟು ದಿನಕ್ಕೆ ಬರ್ತಾವಲ್ಲ ಮನಿ? ಅಲ್ಲ, ಅರ್ಜಿನ ರೆಡಿ ಮಾಡ್ಕೊಂಡಿಲ್ಲ ಇನ್ನು, ಆಗಲೇ ಯಾವಾಗ ಕೊಡ್ತಾರಂತ ಕೇಳಾಕತ್ತಿ. ಅದೇನೋ ಅಂತಾರಲ್ಲ, ಕೂಸು ಹುಟ್ಟೋಕ್ಕಿಂತ ಮುಂಚೆ ಕುಲಾಯಿ ಹೊಲಿಸಿಟ್ರಂತ. ಹಂಗಾತ್ ನೀನು ಬಾಳೆ. ನಾವೆಲ್ಲರೂ ಅರ್ಜಿ ರೆಡಿ ಮಾಡಿ ಕೊಟ್ವಿ ಅಂತ ಇಟ್ಕೋ. ಅವ್ರು ಏನು ಮಾಡ್ತಾರೆ, ಮ್ಯಾಗ್ನವರು ನೋಡಿದ್ರೆ ನೋಡ್ಲಾರ್ದಂಗೆ ಇರ್ತಾರೆ, ಅವ್ರಿಗೇನು ಹೊಟ್ಟು ಕಡಿಯಂಗಿಲ್ಲ. ನಮಗೆ ತ್ರಾಸ ಐತಿ, ನಮಗೆ ಹೊಟ್ಟು ಕಡಿತೈತಿ. ಮತ್ತು ಅದನ್ನ ಕೊಟ್ಟು ಏನು ಉಪಯೋಗ ಆಕತ್ರಿ? ಅದನ್ನು ಕೊಡೋ ಮುಂದೆ ನಾವೇನು ಮಾಡ್ಬೇಕು, ಒಂದು ಫೋಟೋ ಹೊಡ್ಕೊಂಡು ಪೇಪರ್ನಾಗ ಹಾಕಿಸ್ಬೇಕು. ಹಿಂಗೆ ಮನವಿ ಪತ್ರ ನಾವು ಕೊಟ್ಟೇವೆ ಅಂತ ಹೇಳಿ ಆ ಪೇಪರ್ನ ನಾವು ತೆಗೆದು ಇಟ್ಕೊಂಡು ಸಾಕ್ಷಿಗಂತ ಇಟ್ಕೋಬೇಕು ಅದನ್ನು. ಅವಾಗ ನಮ್ಮ ಕಡೆ ಏನು ಓಟ್ ಕೇಳಕ್ಕೆ ಬರ್ತಾರಲ್ಲ, ನೋಡು ಇಷ್ಟು ದಿನ ಆಯ್ತು ನಾವು ಇಂಥವ್ರಿಗೆ ಅರ್ಜಿ ಕೊಟ್ವಿ. ಹಾಂ, ನಾವು 20 ವರ್ಷಗಟ್ಟಲೆ ಆಯ್ತು ಬಾಡಿಗೆ ಮನೆಯಾಗ ಇರಾಕತ್ತೆ. ನೀವು ಮನೆ ಕೊಡ್ತೇನೆ ಅಂದ್ರೆ ಓಟ್ ಹಾಕ್ತೇವೆ, ಇಲ್ಲಂದ್ರೆ ಇಲ್ಲ ಅಂಥೇಳಿ ಸ್ವಚ್ಛ ಹೇಳ್ಬೇಕು ಅವ್ರಿಗೆ. ಹಂಗಾರೆ ಇದಕ್ಕೆ ಭಾಳ ಹೋರಾಡ್ಬೇಕ್ರಿ. ಅಯ್ಯೋ, ಇರಲಿ ಬಿಡಿ ಮಾರಾಯರೇ, ಸ್ವಂತ ಮನೆ ಬರುತ್ತಂದ್ರೆ ಹೋರಾಡಕ್ಕೆ ಏನು ತೊಂದರೆ? ರೇಣುಂದು ಅಕ್ಕ, ಇದು ಇಲ್ಲಿಗೆ ಬಿಡಬೇಡ್ರಿ ನೀವು. ಮತ್ತು ಇದಕ್ಕೆ ಏನೇನು ಬೇಕು ಎಲ್ಲ ಮಾಡಿರಿ, ನಾವು ನಿಮ್ಗೆ ಹಿಂದೆ ಸಪೋರ್ಟ್ಗೆ ನಿಲ್ತೇವೆ. ನನಗೂ ಈ ಓನರ್ ಭಾಡೆ ಅಂದು ಕಿರಿಕಿರಿ ಕೇಳಿ ಸಾಕಾಗಿಬಿಟ್ಟತ್ ನೋಡು. ಅದಕ್ಕೆ ರಾತ್ರಿ ಪೂರ್ತಿ ಕುಂತು ವಿಚಾರ ಮಾಡಿದೆ, ಏನು ಮಾಡಿದ್ರೆ ನಮ್ಗೆ ಸ್ವಂತ ಮನೆ ಸಿಗ್ತೈತೆ ಅನ್ನೋದು. ಅದಕ್ಕೆ ನಾವು ಹಿಂಗೆ ಮಾಡಿದ್ರೆ ಬದುಕೊಂತೇವಿ. ಏನ, ನಾವು ಒಂದು ಸಂಘಟನೆ ಮಾಡ್ಕೊಳ್ಳೋಣ, ಮಾಡ್ಕೊಂಡು ನಮ್ಮ ಮನೆ ಬರೋ ಮಟ್ಟ ಹೋರಾಡೋಣ.
ಇವ ಹಂಗ ಮಾಡನ್ಲಿವ ರೇಣಿ. ನಾಳೆ ನಮ್ಮ ಮಕ್ಕಳು ಇವ ಇಂಥ ಬಾಡಿಗೆ ಮನೆ ನರಕ ಅನುಭವಿಸೋದು ಬೇಡ, ಅವರ ಸ್ವಂತ ಮನೆಯಾಗಿರ್ಲಿ ನೆಮ್ಮದಿಲಿ. ಹ್ಞೂ ರೀಪ, ನಮ್ದು ಅನ್ನೋದು ಒಂದು ಸ್ವಂತ ಮನೆ ಇದ್ರೆ ನಾವು ಉಪವಾಸರ ಇರಲಿ ಗಂಜಿನಾರ ಕೊಡ್ಲಿ ಅದೊಂದು ನೆಮ್ಮದಿ ಇರ್ತೈತ್ರಿ. ಇದನ್ನ ಯಾವ ಹೇಳನ್ರಿ ಬಾಡಿಗೆ ಮನೆ ಅಂದ ನರಕನ? ಅಲ್ಲ, ಲೈಟ್ ಬಿಲ್ ಗೋರ್ಮೆಂಟ್ ಫ್ರೀ ಮಾಡೈತಿಲ್ಲ. ಹಾಂ, ನಮ್ಮ ಮನೆ ಓನರ್ ಭಾಡೆ ಆಯ್ತು ಆ ಬುಡ್ಡ. ಇವತ್ತು ನಾಳೆ ಹರ ಹರ ಶಿವ ಶಿವ ಹಾಗಂಗೈತಿ. ಹಾಂ, 200 ರೂಪಾಯಿ ಇಸ್ಕೊಂತೈತಿ ನೋಡು ಫ್ರೀ ಆದ್ರು. ನಮ್ದು ಮನೆ ಓನರ್ ಹೇಳ್ತಾರು, ನೀವು ಚಿಕನ್ ಮಟನ್ಗೆ ಭಾಳ ಮಾಡಬೇಡ್ರಿ, ಮಾಡಿದ್ರೆ ಮನೆ ಬಿಡಿಸ್ತೀನಿ ಅಂತ ಹೇಳ್ತಾಳು. ಮತ್ತು ನಾ ಮಾಡಿದ ದಿನ ಒಂದು ದೊಡ್ಡ ಡಬರಿ ತೊಗೊಂಡು ಬರ್ತಾಳು. ಮತ್ತು ನಿಮ್ದು ಸಾರಿಂದ ಘಮ ಘಮ ವಾಸನೆ ಬರಾಕುಂತೈತಿ, ನನ್ನ ಗಂಡಾಗ ನನಗೆ ಸಾರು ಕೊಡ್ರಿ ಅಂತಾಳು. ಮತ್ತು ತಿನ್ನಾಕಂದ್ರೆ ಬೇಕು, ಮತ್ತು ಮಾಡಾಕಂದ್ರೆ ಯಾಕೆ ಬೇಡ? ಮತ್ತು ಸ್ವಂತ ಮನೆದು ಘಮಂಡಿ ತೋರಿಸ್ತಾಳು ನನಗೆ. ಅಯ್ಯೋ, ನಮ್ಮನೆ ಓನರು ವಿಚಿತ್ರ ಮಾರೇ. ಟಿವಿ ಸೌಂಡ್ ಜಾಸ್ತಿ ಆದರೆ ಓಡಿ ಬಂದು ಬೆಲ್ ತಡ್ತಾರೆ. ಮತ್ತು ಡೋರ್ ಓಪನ್ ಮಾಡಿದ ತಕ್ಷಣ ಹೇಳ್ತಾರೆ, ಅಯ್ಯೋ ಏನ್ರಿ ನೀವು ಎಷ್ಟು ಸೌಂಡ್ ಇಟ್ಟಿದ್ದೀರಾ ಟಿವಿದು, ಕಡಿಮೆ ಇಡ್ರಿ ಬಿಲ್ ಜಾಸ್ತಿ ಬರುತ್ತೆ ಅಂತಾರೆ. ಹಾಂ, ಟಿವಿ ಸೌಂಡ್ ಜಾಸ್ತಿ ಇಟ್ರೆ ಬಿಲ್ ಜಾಸ್ತಿ ಬರ್ತದಂತ? ನೋಡಿ ಮಾರೇರಿ, ನಿಮಗೂ ವಿಚಿತ್ರ ಅನ್ನಿಸ್ತಲ್ವಾ? ಅಂದ್ರೆ ಆಕಿ ಭೂಮಿ ಮೇಲೆ ಇಲ್ಲ ಅನಿಸ್ತತಿ, ಬೇರೆ ಯಾವುದೋ ಗ್ರಹದಿಂದ ಬಂದಾಳ ನೋಡ್ರಿ ಆಕಿ. ಸ್ವಂತ ಮನೆ ಇದ್ದರ್ದು ಕಾಲು ನೆಲದ ಮೇಲೆ ಇರಂಗಿಲ್ಲ, ಆಕಾಶ ಮೇಲೆ ಹಾರ್ತಿರ್ತತಿ. ಯವ್ವ ಕರೆನಲ್ಲೇ ರೇಣಿ, ಇನ್ನೊಮ್ಮೆ ಅನ್ನವ ಯವ್ವ ಈ ಮಾತು. ಯವ್ವ ನಮ್ಮ ನಿಮ್ಮ ಅಲಕ್ತಿರದಾಳೆ ಟೈಮ್ ಹಚ್ಚಿ ಅರ್ಧ ತಾಸು ಬಿಡ್ತಾಳೆ ನೀರು, ಆದ್ರೆ ಉಚ್ಚಿ ಒಯ್ದಿರ್ತತ್ಲೆ ನಳ. ಹಾಂ, ಕುಡಿಯಕ್ಕೆ ಅಷ್ಟು ತುಂಬ್ತೀವಿ, ಬಳಸಕ್ಕೆ ನೀರೇ ಇರಂಗಿಲ್ಲ. ಆಮೇಲೆ ಆಕಿ ಬಾಡಿಗೆ ಇಸ್ಕೊಂಡು ಹೋಗಿರ್ತಾಳೆ 1ನೇ ತಾರೀಕಿಗೆ, ಆ 2ನೇ ತಾರೀಕಿಗೆ ಮತ್ತೆ ಗಂಟು ಬರ್ತೈತಿ, ಬಾಡಿಗೆ ಕೊಡ್ರಿ ಅಕ್ಕಾರ ಬಾಡಿಗೆ ಕೊಡ್ರಿ. ಇವ್ರದ್ದು ಬೇಜಾಯ್ತು ಬಿಡು, ಮತ್ತೆ ನೀ ಹೇಳ್ಬೇಕಿಲ್ಲ ನೀನು ಹೆಂಡತಿ ಇಸ್ಕೊಂಡೋಗ ಅಂತೇಳಿ ಅಂತನ್ಲೆ. ಮತ್ತಂತಾನ ಜಾಗ ಹಿಡ್ದಿದ್ದು ನಾನು, ಮನೆ ಕಟ್ಸಿದ್ ನನ್ನ ಹೆಂಡತಿ, ಆಕಿಗೆ ಅಷ್ಟೇ ಹೆಂಗೆ ಬಾಡಿಗೆ ಕೊಡ್ತೀವಿ ನನಗೂ ಕೊಡು ಅಂತಾನ. ಅಯ್ಯೋ ನನ್ನ ಕರ್ಮದ ಅದೇ ಇದು ಬೇಸೈತ್ ಬಿಡು, ಗಂಡ ಹೆಂಡತಿ ನಡುವೆ ಇದನ್ನ ಕೂಸು ಸರ್ಕ್ತಂತ ಹಂಗೈತ್ವಾ ಬಾಳೆ ಇದೆ. ಇವ್ವ ಕೇಳ್ತೇನೆ, ಇನ್ನೂ ನಾನಾ ಥರ ಮಾಲಕರಿದ್ದಾರಪ್ಪ ಜಗತ್ನ್ಯಾಗ. ಏನು ಮಾಡ್ಬೇಕು ಪಾಪ, ಬಾಡಿಗೆ ಮನೆಯಾಗಿರೋರ್ದು ಎಲ್ಲಾರ್ದು ಒಂದೊಂದು ನಮ್ಮನೆ ಗೋಳ್ ನೋಡು. ಅದಕ್ಕಲ್ಲೇ ನಮ್ಮ ಮನ್ಯಾಗ ನಾವು ಮನೆ ಕೊಡೋದು ನಿಷೇಧಾಗ ಜಾಡಿಸ್ಬಿಟ್ಟಾನ ಇಬ್ಬರನ್ನ ಗಂಡ ಹೆಂಡ್ತಿನ. ತಿಂಗಳಿಗೆ 1 ಬಾಡಿಗೆ ನಿಮ್ದು 2 ಅಂತ ಕೇಳಾನ ಅವ್ರಿಗೆ. ಹಾಂ, ಮತ್ತೇನು ಸುಮ್ಮನಿದ್ರಂತ? ಆಕಿ ಸುಮ್ಮನಿದ್ದಾಳ ಯವ್ವ, ಬಂದಾಳ ಮನೆಗೆ. ಏನ್ರಿ ನಿಮ್ಮ ಗಂಡ ಕುಡಿದ ನಿಷೇಧಾಗ ಹಿಂಗೆ ಕೇಳ್ಯಾನ ನಮಗೆ, ನಮ್ಮ ಮನೆಯವ್ರಿಗೆ ನನಗೆ ಅಂತಾಳ. ಅದಕ್ಕೆ ನಾನು ಜಾಡ್ಸೇ ಬಿಟ್ಟೆ. ನನ್ನ ಗಂಡ ಬಿಡ ಕುಡಿದ ನಿಷೇಧಾಗ ಕೇಳಿದ, ನೀವು ಕುಡ್ದಿರಂಗಿಲ್ಲ ನಿಚ್ಚಳಿದ್ದ 2 ಸರಿ ಬಾಡಿಗೆ ಕೇಳ್ತಿರಲ್ಲ ನಿಮ್ದು ಹೆಂಗ ಅಂದೆ. ಮತ್ತು ಹಂಗೆ ಹೇಳಿದ್ಮೇಲೆ ಸುಮ್ಮನಿದ್ರು ಲಕ್ಷ್ಮಿಂದು ಅಕ್ಕ. ಯವ್ವ ಯಾಕೆ ಸುಮ್ಮನಿರ್ತಾಳ ಊರು ಬಗ್ಗು? ಇನ್ನೊಂದು 7 ತಿಂಗಳು ಐತೆ ನಿಮ್ದು, 11 ತಿಂಗಳು ಆಗಾಕ. ಅದಕ್ಕೆ ಬೇರೆ ಎಲ್ಲರ ಮನೆ ನೋಡ್ಕೊರಿ ಅಂತ ಹೇಳಿದ್ಲು. ಹೌದಾ ಯವ್ವ, ಏನು ಮುಲಾಜಿಡಂಗಿಲ್ಲ, ಸೀದಾ ಹೇಳ್ತಾರೆ ಮನೆ ಖಾಲಿ ಮಾಡ್ರಿ ಅಂತ ಹೇಳಿ. ಅದಕ್ಕೆ ನೆನಪಿಟ್ಕೋರಿ, ಇನ್ನು ಮೇಲೆ ಎಲ್ಲರೂ ಕೂಡಿ ಒಂದು ಸಂಘಟನೆ ಮಾಡ್ಕೊಂಡು ಹೋರಾಡೋನು ಸ್ವಂತ ಮನೆ ಬರಮಟ. ಯವ್ವ ನಂದಂತರೂ ಸಪೋರ್ಟ್ ಇರ್ತೈತ್ರಿ ರೇಣುಕಾರ ನಿಮ್ಗೆ. ನಮ್ಮ ಮನೆ ಓನರ್ ಅದಾಳ್ರಿ, ಸಾರು ಮಾಡೋದು ವಜ್ಜಾಗೈತ್ರಿ ನಾ ಮನ್ಯಾಗ. ನಮ್ದು ನಿಮ್ದು ಓನರ್ ಸೇಮ್ ಆದ್ರು ಸಾರಿಗೆ ಗಂಟು ಬೀಳ್ತಾರು. ಯವ್ವ ಸಾರು ಕೇಳಕ್ಕೆ ಬರಂಗಿಲ್ಲ ಅವ್ರು, ಬೆಳ್ಳುಳ್ಳಿ ಜಾಸ್ತಿ ಅನ್ನಲ್ಲ ಸಾರು ಒಗ್ಗರಣೆ ಹಾಕಾಕ ದಡ 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 ಮ್ಯಾಲ ಬರ್ತಾವ ಓಡಿ. ಯಾಕವಾ ಏನು ಕುಟ್ಟಾಕತ್ತಿ, ನಮ್ಮ ಮನೆ ಕೆಡೋಬೇಕಂತ ಮಾಡೀನ ಅಂತಾಳ. ಪಂಚಮ್ಯಾಗ ಉಂಡಿ ಕಟ್ಟಬೇಕಂತೇಳಿ 4 kg ಬೆಲ್ಲ ಕುಟ್ಟಿಟ್ಕೊಂಡೆ. ಓಡಿ ಬಂದಕ್ಕೆ ಅನ್ನಕತ್ತಾಳ, ನಮ್ಮ ಮನೆ ಕೆಡವೆ ಹೊಕ್ಕಿ ಬಿಡು, ನೀ ಹಂಗ ಹೋಗೋದಿಲ್ಲ ಅಂತಾಳ. ಈಗ ಹೆಚ್ಚಿನ ಹಾಕಿ ಬಿಡು, ಹಂಗಾರೆ ಹೊಟ್ಟಿಗೆ ಏನ್ರ ಮಾಡ್ಕೊಂಡು ತಿನ್ಬೇಕು, ಏನು ಸುಮ್ಮನೆ ಕುಂತು ಬಿಡ್ಬೇಕಾಕಿ ಬಾಡಿಗೆ ಮನೆಯಾಗ. ಅದಕ್ಕೆ ನನಗೂ ಎಲ್ಲಿತ್ತನ ತಲೆ ಗೆರ್ರ ಅಂದು ಮತ್ತು ಒದರಾಡೆ ಬಿಟ್ಟೆ ನಾನು. ಈಗ ಮತ್ತೆ ಮುಂದೆ ಯಾವ್ದಾರ ಹಬ್ಬ ಬಂತಂದ್ರೆ ನಿಮ್ಮ ಮನ್ಯಾಗ ಬೆಲ್ಲ ಕುಟ್ಟಿ ನಿಮ್ಮ ಮನ್ಯಾಗ ಉಂಡಿ ಕಟ್ಕೊಂಡ್ಬರ್ತೇನೆ ತಗೋರಿ ಹಂಗೆ ಅರ್ಥಾಳಗ ಅಂತ ಹೇಳಿದೆ. ಮತ್ತು ಬೇಷ್ ಹೇಳಿ ನೋಡ್ಲಿ ಆಕಿಗೆ. ಹಾಂ, ಮತ್ತು ಸಪ್ಪಳ ಹಾಕೈತಂದ್ರೆ ಆಕಿ ಮನೆಗೆ ಹೋಗಿ ಬೆಲ್ಲ ಕುಟ್ಟಿ ಬೇಷ್ ಹಂಗೆ ಹಾಕಿದ ಗ್ಯಾಸ್ ಮೇಲೆ ಉಂಡಿ ಕಟ್ಕೊಂಡ್ಬರ್ಬೇಕಿನ್ನ. ಮತ್ತು ಹಂಗೆ ಹೇಳಿದ ಮೇಲೆ ಸುಮ್ಮನೆ ಕುಂತಿದ್ರು ಓನರು. ಎಲ್ಲಿ ಸುಮ್ಮ ಕುಂದಿರ್ತಾವ ನಮ್ಮ ಕರ್ಮಕ್ಕೆ. ಹೇಳೇ ಬಿಟ್ಲ ಅವತ್ತ, 11 ತಿಂಗಳಾಗಿಂದ ಬೇರೆ ಎಲ್ಲರ ಮನೆ ನೋಡ್ಕೊರಿ ನೀವು ಅಂತೇಳಿ. ನೋಡು ದೇ ಇದೇ ಕತಿ ನೋಡ್ಲಿ. ಎಲ್ಲರ ಒಂದು 2 ವರ್ಷ 3 ವರ್ಷ ಚಂದ ಇದ್ವಿ ಅನ್ನಂಗೆ ಇರಲಿ, 11 ತಿಂಗಳು ಆದ ಕೂಡಲೇ ಏನಾರು ತಿಂಡಿ ತೆಗ್ದ ಬಿಡ್ತಾವು. ಅದಕ್ಕೆ ನಾ ಹೇಳೋದು ಲಕ್ಷ ಕೊಟ್ಟು ಕೇಳ್ರಿ. ಹಾಂ, ಇನ್ಮೇಲೆ ನಾವು ಸುಮ್ಮ ಕುಂದ್ರೋದು ಬೇಡ, ಇದಕ್ಕೆ ಹೋರಾಡಿ ಒಂದು ನಾವು ಏನಾರು ನಿರ್ಧಾರ ತಗೋಬೇಕು ಇದಕ್ಕೆ. ಏನಿಲ್ಲ ರೇಣಿ, ನಾಳಿಂದ ಮನೆ ಕೆಲಸ ಮುಗಿಸಿ ಬರೀ ಅದ್ರದ್ದೇ ವಿಚಾರ ಮಾಡೋಣ ಎಲ್ಲರೂ ಕುಂತ. ನೀವಿಷ್ಟು ಬೆಂಬಲ ಕೊಟ್ರೆ ಲಕ್ಷ್ಮಕ್ಕ ನಮಗೆ ಸ್ವಂತ ಮನೆ ಬಂತಂತ ಇಟ್ಕೋರಿ. ನೀವು ಹಿಂಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ರಿ. ಮತ್ತು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ. ಹಂಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡಿರಿ. ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿರಿ ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋದ ಬಗ್ಗೆ ನಿಮಗೇನ್ರ ಹೇಳೋದಿದ್ರೆ ಒಂದು ಕಮೆಂಟ್ ಮಾಡಿರಿ. ಮತ್ತು ಈ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು. ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.